ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮದಲ್ಲಿ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಿದ ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದ್ದಾರೆ. ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ಲೆ ಗ್ರಾಮದ ಮೋಹನ್ ತಳ್ವಾರ್ 52 ವರ್ಷ ಹತ್ಯೆ ಮಾಡಿದ ಆರೋಪಿಗಳ ಸುಳಿವು ಸಿಕ್ಕಿದ್ದು ಆದಷ್ಟು ಬೇಗ ಬಂಧಿಸಲಾಗುತ್ತೆ. ಹತ್ಯೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿಲ್ಲ. ಆರೋಪಿಗಳನ್ನ ಬಂಧಿಸಿದ ಬಳಿಕ ತಿಳಿದು ಬರುತ್ತೆ ಎಂದರು. ಬೆಳಗಾವಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರೋ ಕಡೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ಸಭೆ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಲಾಗುತ್ತೆ ಎಂದು ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು. ನಗರದಲ್ಲಿ ಸರಗಳ್ಳತನ, ಮನೆಗಳ್ಳತನ ಹಾಗೂ ಅಂಗಡಿ ಕಳ್ಳತನದ ಪ್ರಕರಣಗಳು ನಡೀತಾ ಇದೆ. ಇದಕ್ಕೊಂದು ವಿಶೇಷ ತಂಡ ರಚಿಸಿ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುತ್ತೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಬೇಕು. ಸರಗಳ್ಳತನವಾದಾಗ ನೇರವಾಗಿ 112ಕ್ಕೆ ಕರೆ ಮಾಡಿ ಎಂದು ತಿಳಿಸಿದ್ದಾರೆ. 24ರಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮರ್ಡರ್ ಕೇಸ್ ಕಂಪ್ಲೇಂಟ್ ಆಗಿದೆ. ಇದರಲ್ಲಿ ಸೇವಂತ ತಲ್ವಾರ್ ಅವರು ಒಂದು ಅರ್ಜಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ. ಅರ್ಜಿದಲ್ಲಿ ಅವರು ಬರೆದಿದ್ದಾರೆ ದಟ್ ಮಿಸ್ಟರ್ ಮೋಹನ್ ತಲ್ವಾರ್ ಅವ್ರ ಮೇಲೆ ರೋಡ್ನಲ್ಲಿ ಮರ್ಡರ್ ಆಗಿದೆ ಅಂತ. ಅದು ಮಾಹಿತಿ ಬಂದ ತಕ್ಷಣ ಇನ್ಸ್ಪೆಕ್ಟರ್, ACP ಮತ್ತು DCP ಅವರು ಸ್ಪಾಟ್ಗೆ ಹೋಗಿದ್ರೆ, ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದರೆ, ಎಲ್ಲ ಎಕ್ಸಾಮಿನ್ ಮಾಡಿದರೆ ಹೇಗೆ ಅದು ಮರ್ಡರ್ ಆಗಿತ್ತು, ಯಾಕೆ ಆಗಿದೆ ಮತ್ತು ಯಾವ ರೀತಿಯಿಂದ ಮರ್ಡರ್ ಆಗಿರ್ಬೋದು ಅಂತ ಆ ಸ್ಪಾಟಲ್ಲಿ ಅವರು ಎಲ್ಲ ಪರಿಶೀಲಿಸಿ ಮಾಡ್ಕೊಂಡಿದ್ರೆ. ಮತ್ತು ಆಮೇಲೆ PI ರೂರಲ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಟು ಡಿಟೆಕ್ಟ್ ದ ಮರ್ಡರ್ ಕೇಸ್. ಆಲ್ರೆಡಿ ಈಗ ನಾವು ಏರ್ ಟೀಮ್ಸ್ ನಾವು ಮಾಡಿದ್ವಿ ಮತ್ತು ಏರ್ ಜಾಗಗೆ ನಾವು ಕಳಿಸಿದ್ವಿ. ನಮ್ಮಲ್ಲಿ ಈಗ ಕೆಲವರು ಸಸ್ಪೆಕ್ಟ್ಸ್ ಇದ್ದಾರೆ. ಸದ್ಯಕ್ಕೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ, ಬರೀ ಕೆಲವ್ರ ಮೇಲೆ ಸ್ವಲ್ಪ ಸಂಶಯ ಆಗಿದೆ. ಈಗ ಮತ್ತು ನಾವು ಬೇರೆ ಥರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾಯಿದ್ವಿ. ಸ್ಪಾಟ್ನಲ್ಲಿ ಕೂಡ ನಮಗೆ ಸ್ವಲ್ಪ ಎವಿಡೆನ್ಸ್ ಬಂದಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸದ್ಯಕ್ಕೆ ನಾವು ಕಲೆಕ್ಷನ್ ಮಾಡ್ತಾಯಿದ್ವಿ. ರೀಸನ್ ಅದು ಏನೂ ಗೊತ್ತಿಲ್ಲ. ಅಕ್ಯೂಸ್ ಅರೆಸ್ಟ್ ನಂತರ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ. ಮತ್ತು ತನಿಖೆ ಕೂಡ ಈಗ ಏನು ನಡೀತಾ ಇದೆ. ತನಿಖೆ ಏನು ಮುಂದೆ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಮಾಹಿತಿ ಎಲ್ಲ ಯಾಕೆ ಆಗಿತ್ತು. ನಿನ್ನೆ ಕೂಡ ಒಂದು ಅಟೆನ್ಷನ್ ಡೈವರ್ಷನ್ ಅದು ಆಗಿದೆ. ಆದರೆ 2 ಕೇಸ್ನಲ್ಲಿ ಏನೋ ನಮಗೆ ಸ್ವಲ್ಪ ಎವಿಡೆನ್ಸ್ಗೆ ಸ್ವಲ್ಪ ಕ್ಲೂಸ್ ಇದ್ದಾವೆ ಯಾರು ಮಾಡಿದರೆ ಅಂತ. ಮತ್ತು ಮೊನ್ನೆ ಕೂಡ ನಾವು ಭಾಳಷ್ಟು ಕೇಸಸ್ಗಳು ನಾವು ಡಿಟೆಕ್ಷನ್ ಮಾಡಿದ್ವಿ. ಐ ಥಿಂಕ್ ಈ ತಿಂಗಳು ಮತ್ತು ಲಾಸ್ಟ್ ಮಂತ್ ಸುಮಾರು ಐ ಥಿಂಕ್ 9-10 ಕೇಸಸ್ ನಾವು ಎಲ್ಲ ಡಿಟೆಕ್ಷನ್ ಮಾಡಿದ್ವಿ. ಸೊ ಈಗ ಕಳ್ತನ ನಿಮ್ಮ ಹೇಳ್ದಂಗೆ ಕಳ್ತನಿಗೆ ಆಗ್ತಾಯಿದೆ ಸಿಟಿದಲ್ಲಿ. ಆದ್ರೂ ನಾವು ಕೂಡ ಬೇರೆ ಬೇರೆ ಸ್ಟೆಪ್ಸ್ ನಾವು ತೊಗೊಳ್ತಾ ಇದ್ವಿ. ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತೊಗೊಳ್ತಾ ಇದ್ವಿ. ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ. ಈ ಮಾರ್ಕೆಟ್ ಸ್ಟೇಷನ್ನಲ್ಲಿ, ಶಾಪುರ್ ಸ್ಟೇಷನ್ನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ. ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾ ಇದೆ. ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು. ಸದಕ್ಕೆ ನಾವು ಇದು HBT ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿದ್ವಿ. ನಿಮ್ಮ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು. ಮೊನ್ನೆ ಅವರು ACP ಅವರು ಎಲ್ಲ CCTV ಫುಟೇಜ್ ಅವರು ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ. ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದು ಎಲ್ಲ ನಾವು ಈಗ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ವಿ. RTO ಕೂಡ ನಾವು RTO ಇಂದ ಕೂಡ ನಾವು ಡೀಟೇಲ್ಸ್ ಈಗ ಕೇಳಿದ್ವಿ. ಯಾಕಂದರೆ ಫುಟೇಜಲ್ಲಿ ಅದು ನಂಬರ್ ಎಷ್ಟು ಇದೆ ಅಂತ ಅದು ಅಷ್ಟು ಕ್ಲಿಯರ್ ಬರಲಿಲ್ಲ. ಆದರೆ ಇದು ಮಾಡೆಲ್ ಮತ್ತು ಕಲರ್ ಮೇಲೆ ನಾವು ಡೀಟೇಲ್ಸ್ ನಾವು ಕೇಳಬೇಕು, ನಾವು ಕೇಳಿದ್ವಿ. ಭಾಳ ಸದ್ಯಕ್ಕೆ ಆ ಥರ ಯಾವುದು ಸುದ್ದಿ ಇಲ್ಲ. ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ 1 ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಳ್ತನ ಆಗಿದೆ
ಜಾಸ್ತಿ ಇದು ಲೋಕಲ್ MOBS ಮಾಡಿದರೆ, ಲೋಕಲ್ ಇಲ್ಲ ಅಂದರೆ ಲೋಕಲ್ ಅಂದರೆ ಸಿಟಿ ಅವರು ಮಾಡಿದರೆ, ಅಥವಾ ಇದು ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾದಿಂದ ಬಂದಿದ್ದಾರೆ. ಆಮೇಲೆ ಸರ್ ಪೊಲೀಸರು ಸರ್ ಕೇಸ್ ತೊಗೊಳತ್ತಿಲ್ಲ ಸರ್, ಚೈನ್ ಸ್ನ್ಯಾಚಿಂಗ್ ಆಗತ್ತಂತರು ಕೇಸ್ ತೊಗೊಳಕ್ಕೆ ಹೆಂಗೂ ನೋಡತ್ತಾರ. ಇಲ್ಲ, ಕೇಸಸ್ ತಗೋಬೇಕು, ಅದು ಕಂಪಲ್ಸರಿ ಇದೆ. ಆದರೆ ಯಾವುದು ವರ್ಕಿಂಗ್ ಆಗಬಾರ್ದು. ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಅದು 112 ಅದು ಶುರು ಆಗಿದೆ. ಈಗ ತಕ್ಷಣ ಯಾವುದು ಚೈನ್ ಸ್ನ್ಯಾಚಿಂಗ್ ಆದರೆ, ಯಾವುದು ಕಳ್ತನ ಆದರೆ ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇಲ್ಲ, ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾ ಇದೆ, ಮತ್ತು ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಹೋಗ್ತಾ ಇದೆ, ಮತ್ತು ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾ ಇದೆ. ಸೊ ಅದರಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಸೊ ನಮ್ಮ ಗಮನ ಬರೀ ಒಂದು ಲಾಸ್ಟ್ ಟೈಮ್ ಈ ಥರ ಆಗಿದೆ, ಕಂಪ್ಲೇಂಟ್ ಬಂದಿತ್ತು, ಕಾಲ್ ಬಂದಿತ್ತು, ಆದರೆ ಕೇಸ್ ಮಾಡಿಲ್ಲ. ಬಾಕಿ ಕೇಸಸ್ಗಳಲ್ಲಿ ಎಲ್ಲ FIR ರಿಜಿಸ್ಟ್ರೇಷನ್ ಆಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.